ಹಾಯ್ ಹಲೋ ಸ್ನೇಹಿತರೆ, ಸೀತಾರಾಮ ಧಾರಾವಾಹಿ ಸೋಮವಾರದ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ಟಿವಿಗಿಂತ ಮೊದಲೇ ನೋಡೋಣ ಬನ್ನಿ. ಹಾಗೆ ಇನ್ನು ನಮ್ಮ ಚಾನಲ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಆಗಿ, ಪಕ್ಕದಲ್ಲಿರೋ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಈ ಕಡೆ ಫಸ್ಟ್ ಸೀನಲ್ಲಿ ಸೀತಾರಾಮು ಮತ್ತು ಪ್ರಿಯಾ, ಅಶೋಕ್ ಎಲ್ಲರೂ ಸುದರ್ಶನ್ ಸಿಲ್ಕ್ ಆ್ಯಂಡ್ ಸ್ಯಾರೀಸ್ಗೆ ಪರ್ಚೇಸ್ ಮಾಡೋಕ್ಕೆ ಅಂತ ಬಂದಿರ್ತಾರೆ. ಆಗ ಅಶೋಕು ಮತ್ತು ಪ್ರಿಯಾ ಸೀತಾ ಅವರೆಲ್ಲಿ ಅಂತ ಕೇಳಿದಾಗ ಅವ್ರು ಬರ್ತಿದ್ದಾರೆ ಮಗ ಅಂತ ರಾಮ್ ಅವ್ರು ಹೇಳ್ತಾರೆ. ಯಾಕೆ ನೀವಿಬ್ಬರೇ ಬಂದಿದ್ದೀರಾ, ನಿಮ್ಮ ಮನೇಲಿ ಯಾರೂ ಬರಲಿಲ್ವಾ ಎಲ್ಲರೂ ಅಂತ ಕೇಳಿದಾಗ ಆಗ ಪ್ರಿಯಾ ಮತ್ತು ಅಶೋಕ್ ಅವರು ಇಲ್ಲ ಅಂಜು ಒಂದು ಸ್ವಲ್ಪ ಕ್ಲಿನಿಕಲ್ ಕೆಲಸ ಇದೆ ಅಂತ ಹೋಗಿದ್ದಾಳೆ, ಮನೇಲಿ ಒಬ್ಬೊಬ್ರದ್ದು ಒಂದೊಂದು ಕತೆ ಇದೆ ರಾಮ್ ಅಂತ ಹೇಳ್ತಾರೆ. ಆಗ ಭಾರ್ಗವಿ ಅವ್ರು ಬಂದ್ಬಿಟ್ಟು ಯಾಕೆ ಇನ್ನು ಶಾಪಿಂಗ್ ಸ್ಟಾರ್ಟ್ ಮಾಡಿಲ್ವಾ ಅಂತ ಕೇಳಿದಾಗ ಇಲ್ಲ ಸೀತಾ ಅವ್ರು ಬರ್ತಿದ್ದಾರೆ ಬರಬೇಕು ಅಂತ ಹೇಳ್ತಾರೆ ರಾಮ್ ಅವರು. ಆಗ ಸೀತಾ ಮತ್ತು ಸಿಹಿ ಅವ್ರು ಬರ್ತಿರ್ತಾರೆ. ಆಗ ಅಶೋಕ್ ಅವರು ಹೋಗು ನಿಮ್ಮ ಯಜಮಾನು ಬರ್ತಿದ್ದಾರೆ ವೆಲ್ಕಮ್ ಮಾಡು ಅಂತ ಹೇಳಿದಾಗ ಆಗ ರಾಮ್ ಅವ್ರಿಗೆ ಸಿಹಿ ಬಂದು ಹ್ಯಾಪಿ ಫಾದರ್ಸ್ ಡೇ ಫ್ರೆಂಡ್ ಅಂತ ಒಂದು ಲೆಟರ್ ಕೊಡ್ತಾರೆ. ಆಗ ಸೀತಾ ಅವರು ಇದನ್ನು ಪ್ರಿಪೇರ್ ಮಾಡೋದಕ್ಕೆ ನೈಟೆಲ್ಲ ಎದ್ದಿದ್ಲು ಅಂತ ಹೇಳ್ತಾರೆ. ಆಗ ಎಲ್ಲರೂ ಸೀರೆ ನೋಡ್ಕೊಂಡು ಕೂತಿರ್ತಾರೆ. ಸುಲೋಚನಾ, ಭಾರ್ಗವಿ, ಸೀತಾ, ಪ್ರಿಯಾ ಎಲ್ಲರೂ ನೋಡ್ತಿರ್ಬೇಕಾದ್ರೆ ಸುಲೋಚನಾ ಅವರು ನಂಗೆ ಈ ಸೀರೆ ಬೇಕು ಅಂತ ಎತ್ತಿಟ್ಕೊತಾರೆ. ಆಗ ಸೀರೆ ಅಂಗಡಿ ಅವರು ಇದು 1.5 ಲಕ್ಷ ಆಗುತ್ತೆ ಸೀರೆ ಅಂತ ಹೇಳಿದಾಗ ಆಗ ಸುಲೋಚನಾ ಅವರು ಎಲ್ಲರಿಗೂ ವಟಾರದವ್ರಿಗೆ ಎಲ್ರಿಗೂ ಕೊಡಬೇಕು ಅಂತ ಹೇಳ್ತಿದ್ದಲ್ಲ ಸೀತಾ, ಎಲ್ರಿಗೂ ಸೀರೆ ತೊಗೊಬ್ರು ಹೇಳಿದಾಗ ಅದೊಂದೇ ಒಂದು ಸೀರೆ ಮಾತ್ರ 1.5 ಲಕ್ಷ ಅಂತ ನಾನು ಹೇಳಿದ್ದು ಮೇಡಮ್ ಅಂತ ಅಂಗಡಿಯವರು ಹೇಳ್ತಾರೆ. ಏನ್ರಿ ನೀವು ಚಿಂದಿಂದ ಹೇಳಿದ್ದೀರಾ ಸೀರೆನ ಅಂತ ಕೇಳಿದಾಗ ಆಗ ಅಂಗಡಿಯವರು ಇಲ್ಲ ಮೇಡಮ್ ಅದು ಪ್ಯೂರ್ ಜರಿ ಸಿಲ್ಕ್ ಸ್ಯಾರಿ ಅದು. ಆಗ ಸಿಹಿ ಸೀತಮ್ಮ ನೀನು ತಾನೇ ನಿನ್ನ ಮದುವೆಗೆ ಸೀರೆ ಸೆಲೆಕ್ಟ್ ಮಾಡಬೇಕು, ಯಾಕೆ ಸುಲೋಚನಾ ಅತ್ತೆ ಸೆಲೆಕ್ಟ್ ಮಾಡ್ತಿದ್ದಾರೆ ಅಂತ ಕೇಳಿದಾಗ ಆಗ ಸುಲೋಚನಾ ಅವರು ಸೀತನ ಮದುವೆಗೆ ನಾವು ಸೀರೆ ಹೊಸ ಬಟ್ಟೆ ಎಲ್ಲ ಹಾಕ್ಕೊಬೇಕು ಅಂತ ಇರಲ್ವಾ. ಆಗ ಭಾರ್ಗವಿಯವರು ಸೀತಾ ಯಾಕೆ ಸುಮ್ಮನೆ ಕೂತಿದ್ಯಾ, ನೀನು ಸೀರೆ ಸೆಲೆಕ್ಟ್ ಮಾಡ್ಕೋ. ಆಗ ಸೀತಾ ಮತ್ತು ರಾಮ್ ಅಲ್ಲಲ್ಲೇ ಕುತ್ಕೊಂಡು ಟೆಕ್ಸ್ಟ್ ಮಾಡ್ಕೊಂಡಿರ್ತಾರೆ. ಆಗ ರಾಮ್ ಅವರು ನೀವೇ ನನಗೆ ಔಟ್ಫಿಟ್ ಎಲ್ಲ ಸೆಲೆಕ್ಟ್ ಮಾಡಬೇಕು ಸೀತಾ ಅಂತ ಅವರು ಕೂಡ ಮೆಸೇಜ್ ಮಾಡ್ತಾರೆ. ಆಗ ಸಿಹಿ ಕಣ್ಣಲ್ಲೇ ಕೈಯಲ್ಲೇ ಆ್ಯಕ್ಷನ್ ಮಾಡ್ಕೊಂಡು ಮಾತಾಡ್ತಿದ್ದೀರಾ ನನಗೆಲ್ಲ ಗೊತ್ತಾಗುತ್ತೆ ಅಂತ ಸಿಹಿ ಅಶೋಕ್ ಅವ್ರ ಹತ್ರ ಹೇಳ್ತಿರ್ತಾಳೆ ನಕ್ಕೊಂಡು. ಆಗ ಪ್ರಿಯಾ ಅವರು ಅಶೋಕ್ ಅವ್ರ ಹತ್ರ ಬಂದ್ಬಿಟ್ಟು ನಾನು ತುಂಬ ಟೆನ್ಷನಲ್ಲಿದ್ದೀನಿ ಅಶೋಕ್, ಯಾಕೆ ಅಂಜು ವಿಷಯನ ಅಂತ ಅಶೋಕ್ ಅವ್ರು ಕೇಳಿದಾಗ ಆಗ ಪ್ರಿಯಾ ಅವರು ಇಲ್ಲ ನನಗೆ ಯಾವ ಸೀರೆ ಸೆಲೆಕ್ಟ್ ಮಾಡ್ಕೊಬೇಕು, ಲೆಹೆಂಗಾ ಹಾಕ್ಕೊಳ್ಳ ಸೀರೆ ಹಾಕ್ಕೊಳ್ಳ, ನಂಗೆ ತುಂಬ ಟೆನ್ಷನ್ ಆಗ್ತಿದೆ, ನನಗೇನು ಸೆಲೆಕ್ಟ್ ಮಾಡ್ಕೋಬೇಕು, ನನ್ನ ಸ್ಕಿನ್ ಟೋನ್ಗೆ ಯಾವುದು ಅಡ್ಜಸ್ಟ್ ಆಗುತ್ತೆ ಅಂತ ನನಗೆ ಗೊತ್ತಾಗ್ತಿಲ್ಲ ಅಶೋಕ್, ಹೆಲ್ಪ್ ಮಾಡಿ ಅಶೋಕ್ ಅಂತ ಕೇಳಿದಾಗ ಕಡೆ ಪ್ರಿಯಾ ಅವರು ಸೀರೆ ಸೆಲೆಕ್ಟ್ ಮಾಡೋಕ್ಕೆ ಅಂತ ಅಶೋಕ್ ಅವ್ರನ್ನ ಕರ್ಕೊಂಡು ಹೋದಾಗ ಸುಲೋಚನಾ ಅವರು ಅತ್ತೆ ಕಾಟ ಸೀತನಿಗೆ ಸಿಕ್ಕಾಪಟ್ಟೆ ಇದೆ, ಅವಳಿಗೆ ಅವ್ರು ಹೇಳ್ದಂಗೆ ಕೇಳಬೇಕು ಅಂತ ಹೇಳಿದಾಗ ಆಗ ಸಿಹಿ ಬಂದ್ಬಿಟ್ಟು ಅತ್ತೆ ಕಾಟ ಅಂದರೆ ಏನು, ನನಗೆ ಇವಾಗ ಸುಲೋಚನಾ ಅವ್ರು ಕೊಡ್ತಾರಲ್ಲ ಆ ಥರನಾ ಅಂತ ಕೇಳಿದಾಗ ನೋಡು ಪಕ್ಕದಲ್ಲೇ ಕೂತಿದ್ರು ಹೆಂಗೆ ಮಾತಾಡ್ತಾಳೆ ಅಂತ ಕೇಳಿದಾಗ ಆಗ ಅಶೋಕ್ ಅವರು ಸೀರೆ ಸೆಲೆಕ್ಟ್ ಮಾಡು ಅಂತ ಕರೆದ್ಬಿಟ್ಟು ಏನು ಮಾಡ್ತಿದ್ಯಾ ಪ್ರಿಯಾ ಅಂತ ಕೇಳಿದಾಗ ಇಲ್ಲ ಇದೇ ಸೀರೆ ಚೆನ್ನಾಗಿದೆಯಾ, ಓಕೆ ಇದೇ ಚೆನ್ನಾಗಿದೆ ಅಂತ ಅವರು ಕೂಡ ಅದೇ ಸೀರೆ ಎತ್ಕೊತಾರೆ. ಆಗ ಭಾರ್ಗವಿಯವರು ಸೀತಾ ಯಾಕೆ ಸುಮ್ಮನೆ ಸೈಲೆಂಟಾಗಿ ಕೂತಿದ್ಯಾ, ಯಾವ ಸೀರೆ ಬೇಕು ಸೆಲೆಕ್ಟ್ ಮಾಡ್ಕೋ ಬೇಗ ಅಂತ ಹೇಳಿದಾಗ ಆಗ ಮಿರರ್ ಮುಂದೆ ಹೋಗಿ ಸೀತಾ ಅವರು ಸೀರೆನ ಹಾಕ್ಕೊಂಡು ಸೆಲೆಕ್ಟ್ ಮಾಡ್ತಿರ್ಬೇಕಾದ್ರೆ ರಾಮ್ ಅವರು ಇದು ಚೆನ್ನಾಗಿಲ್ಲ ಇದು ಚೆನ್ನಾಗಿದೆ ಅಂತ ಹೇಳ್ತಿರ್ತಾರೆ ಆ್ಯಕ್ಷನ್ ಮಾಡಿ. ಆಗ ಅದೇ ಥರ ರಾಮ್ ಅವರು ಕೂಡ ಸೂಟ್ ಸೆಲೆಕ್ಟ್ ಮಾಡೋಕ್ಕೆ ಅಲ್ಲಿ ನಿಂತಿರ್ತಾರೆ ಮಿರರ್ ಮುಂದೆ. ಆಗ ಸೀತಾ ಅವರು ಆ್ಯಕ್ಷನ್ ಮಾಡಿ ತೋರಿಸ್ತಿರ್ತಾರೆ ಇದು ಚೆನ್ನಾಗಿದೆ ಇದು ಚೆನ್ನಾಗಿಲ್ಲ ಅಂತ ತೋರಿಸಿದಾಗ ಒಂದನ್ನು ಫೈನಲೈಸ್ ಮಾಡಿಕೊಂಡು ಚೆನ್ನಾಗಿದೆ ಅಂತ ಎತ್ಕೊತಾರೆ. ಆಗ ಸಿಹಿ ನೀನು ನನಗೆ ಬಟ್ಟೆ ಸೆಲೆಕ್ಟ್ ಮಾಡು ಅಂತ ಹೇಳ್ಬಿಟ್ಟು ನೀನೇ ನಿನ್ನ ಬಟ್ಟೆನ ಸೆಲೆಕ್ಟ್ ಮಾಡ್ಕೊಂಡ್ಬಿಟ್ಟ ಫ್ರೆಂಡ್, ನನಗೆ ಗೊತ್ತಾಯಿತು ಸೀತಾ ಮನೆ ಸೆಲೆಕ್ಟ್ ಮಾಡಿಕೊಟ್ಟಿದ್ದು ಅಂತ ಹೇಳಿದಾಗ ರಾಮ್ ಅವರು ಜೋರಿಗೆ ಅಲ್ಲೆಲ್ಲರೂ ಮುಂದೆ ಕೆಮ್ತಾ ಇರ್ತಾರೆ. ಆಗ ಅದೇ ಟೈಮಲ್ಲಿ ಸೀತಾ ಅವರು ಅವ್ರ ಮುಂದೆ ಹೋಗ್ಬೇಕಾದ್ರೆ ಅವ್ರ ಮುಂದೆ ಒಬ್ಬರು ಲೇಡಿ ಪಾಸ್ ಆಗ್ತಾರೆ. ಅವ್ರನ್ನ ನೋಡ್ಬಿಟ್ಟು ಸೀತಾ ಅವರು ತುಂಬ ಶಾಕಲ್ಲಿರ್ತಾರೆ. ತುಂಬ ಟ್ವಿಸ್ಟ್ಗಳ ಮೂಲಕ ಮುಂದೆ ಬರ್ತಿದೆ ಫ್ರೆಂಡ್ಸ್ ಸೀರಿಯಲ್ಲು. ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಯಲ್ಲಿ ಯಾರೆಲ್ಲ ಸೀರಿಯಲ್ ಪ್ರಿಯರಿದ್ದಾರೋ ಅವ್ರಿಗೆ ಶೇರ್ ಮಾಡಿ. ಹಾಗೆ ನಿಮಗೆ ಸೀರಿಯಲ್ ರಿವ್ಯೂ ಇಷ್ಟ ಆದರೆ ಲೈಕ್ ಮಾಡಿ. ನೆಕ್ಸ್ಟ್ ಎಪಿಸೋಡಲ್ಲಿ ಸಿಗ್ತೀನಿ ಫ್ರೆಂಡ್ಸ್, ಬಾಯ್.